ಇವತ್ತಿಲ್ಲಿದ್ದವರು ಇಲ್ಲೂ ಬರ್ಬೋದು, ಇಲ್ಲಿದ್ದವ್ರು ಅಲ್ಲೂ ಹೋಗ್ಬೋದು, ಯಾವುದೇ ಮೂಮೆಂಟಲ್ಲೂ ಅದು ಚೇಂಜ್ ಆಗ್ಬೋದು ಅಂತ ಕಲಿಸ್ಕೊಟ್ಟಿದೆ. ಇನ್ನೊಂದು ತುಂಬ ಟೈಮಲ್ಲಿ ನನಗೆ ಲೈಫಲ್ಲಿ ಒಂದು ಅರ್ಥ ಆಗಿದೆ ಏನಂದರೆ, ಲೈಫ್ ಸೇಮ್ ಅಂತೂ ಇರಲ್ಲ. ಡೆಫಿನೆಟಾಗಿ ಯಾರಾದರೂ ಅಂದ್ಕೊಂಡ್ರೆ ದಟ್ ನನಗೆ ಎಲ್ಲದೂ ಇದೆಯಪ್ಪ, ನಾನು ಖುಷಿಯಾಗೇ ಇರೋದು ಅಂತ ಅಂದ್ಕೊಂಡ್ರೆ ಅದು ಲೈಫ್ ಅಲ್ವೇ ಅಲ್ಲ. ಬಿಕಾಸ್ ಐ ಥಿಂಕ್ ದೇವರು ಲೈಫ್ ಅಂತ ಮಾಡಿದಾಗ ಎಲ್ರಿಗೂ, ಪ್ರತಿಯೊಬ್ಬರಿಗೆ, ಕೆಲವರು ತುಂಬ ದುಡ್ಡಿರುತ್ತೆ ಅವ್ರ ಹತ್ರ, ಬಟ್ ಹೆಲ್ತೇ ಇರಲ್ಲ. ಹೆಲ್ತ್ ಹಾಳಾದಾಗ ಎಷ್ಟು ದುಡ್ಡಿದ್ರೂ ಅವ್ರನ್ನ ಬದುಕೋಕ್ಕಾಗಲ್ಲ. ನಾನೇ ನೋಡಿದ್ದೀನಿ ಕಣ್ಣಾರೆ. ಲೈಕ್ ದುಡ್ಡಿಗೆ ಏನೂ ಕಮ್ಮಿ ಇಲ್ಲ, ಬಟ್ ಹೆಲ್ತ್ ಅಂತ ಬಂದಾಗ ಅಥವಾ ಏನೋ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋದು ನಮ್ಮ ಪರಿಸರದಲ್ಲೇ ನಾವು ನೋಡ್ತಿದ್ದೀವಿ. ಇವಾಗ ಅವ್ರ ಹತ್ರ ಅಷ್ಟು ದುಡ್ಡಿತ್ತು, ಬಟ್ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂತ. ಸೊ ಐ ಫೀಲ್ ಲೈಫ್ ಇಷ್ಟೇ, ಪ್ರತಿದಿನ ಮನುಷ್ಯನಾಗಿ, ಒಳ್ಳೆ ಮನುಷ್ಯನಾಗಿ ಬದುಕೋದು ಮಾತ್ರ ಆಗೋದು ನಮ್ಮ ಕೈಯಲ್ಲಿ. ಉಳಿದಿರೋದು ಆ ದೇವರು ಬರೆದಿಟ್ಟಿದ್ದಾರೆ. ಆ್ಯಂಡ್ ಐ ಫೀಲ್ ಲೈಕ್ ನಾನೊಂದು ಆ್ಯಕ್ಚುಲಿ ಬರೆದಿದ್ದೆ ಒಂದು ಸತಿ, ಬಿಕಾಸ್ ನಾನು ಬರೆಯೋದ್ರಲ್ಲಿ ಅಷ್ಟು ಗ್ರೇಟ್ ಏನಿಲ್ಲ, ಬಟ್ ಕೋಟ್ಸ್ ಒಂದೊಂದು ಸತಿ ಬರಿತಾ ಇರ್ತೀನಿ, ವಿಚ್ ಮೈ ಫ್ಯಾನ್ಸ್ ರಿಯಲಿ ಲೈಕ್. ನಾನು ಶೇರ್ ಮಾಡ್ತಿರ್ತೀನಿ. ಅಲ್ಲಿ ಬರೆದಿದ್ದೆ ನಾನು, ಏನಂದರೆ ದೇವರು ಆಲ್ರೆಡಿ ನಮ್ಮ ಸಿನಿಮಾ ಥರ ದೇವರು ಆಲ್ರೆಡಿ ಡೈಲಾಗ್ಸ್ ಎಲ್ಲ ಬರೆದಿಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಸೀನ್ ಯಾವುದು ಅಂತ ನಮಗಂತೂ ಗೊತ್ತಿಲ್ಲ. ನಾವು ಆ ಸೀನ್ಗೆ ಪ್ರಿಪೇರ್ ಆಗೋಕ್ಕೂ ಆಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಆ್ಯಕ್ಟ್ ಅಂತ. ಸೊ ಐ ಥಿಂಕ್ ನಮ್ಮ ಲೈಫ್ ಹಂಗೆ ಅಷ್ಟೇ. ಸೊ ಯು ಬಿಲೀವ್ ಇನ್ ಡೆಸ್ಟಿನಿ ಅಥವಾ ಫ್ರೀ ವಿಲ್ಲ? ಅಂದರೆ ಎಲ್ಲ ಅವನು ಆಡಿಸ್ದಂಗೆನಾ, ಅಥವಾ ಇಲ್ಲ ನಂದು ಇದೆ, ನಾನು ಯಾವುದೋ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ಬೋದು ಅಂತನಾ? ಆ್ಯಕ್ಚುಲಿ ಅಪ್ಪ ತೀರ್ಕೊಳ್ಳೋ ಮುಂಚೆ ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇತ್ತು. ನನಗೆ ಹೆಂಗಿತ್ತು ಅಂದರೆ, ಡೆಸ್ಟಿನಿ ಡೆಸ್ಟಿನಿ ಅಂತಂದರೆ ಐ ಕ್ಯಾನ್ ಡೂ ದಿಸ್, ನಾನು ಹಿಂಗೆ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನನಗೆ ಇದು ಬೇಕು, ನನಗೆ ಸಿಗುತ್ತೆ ಅಂತ. ಅಂದರೆ ನೀವೇ ಕಂಟ್ರೋಲ್ ಮಾಡ್ತೀರಾ ಅನ್ಕೊಂಡಿದ್ದು ಮುಂಚೆ? ಡೆಸ್ಟಿನಿ ನಾಟ್ ಡೆಸ್ಟಿನಿ. ನಾನು ಫ್ಲೋ ಅಲ್ಲಿ ಹೋಗ್ತಿದ್ದೆ, ಬಟ್ ನಾನು ಅನ್ಕೋತಿದ್ದೆ ದಟ್ ಐ ಥಿಂಕ್ ಐ ಡೋಂಟ್ ನೀಡ್ ಡೂ ದಿಸ್ ಅಂತ. ಬಟ್ ಐ ಥಿಂಕ್ ಅಪ್ಪ ತೀರ್ಕೊಂಡಿದ್ದ ತಕ್ಷಣ ವಾಟ್ ಐ ಲರ್ನ್ಡ್ ಇಸ್, ಐ ಮೀನ್ ಸಡನ್ನಾಗಿ ಅವ್ರು ಹೋದ್ರಲ್ಲ, ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಲೈಕ್ ಏನಾಗಿತ್ತು ಕೇಳ್ಬೋದಾ? ಯಾ, ಐ ಮೀನ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸಡನ್ನಾಗಿ ಆಗಿದ್ದು. ಈ ಹ್ಯಾಡ್ ಅ ಮಲ್ಟಿ ಆರ್ಗನ್ ಫೇಲ್ಯೂರ್ ಆ್ಯಂಡ್ ಅವ್ರಿಗೇನಂದರೆ ಬ್ರೈನ್ ಬ್ಲೀಡ್ ಆಗಿಬಿಟ್ಟು ಹಿ ಲಾಸ್ಟ್ ಹಿಸ್ ಸ್ಪೀಚ್ ಆಲ್ಸೋ ಇನ್ ದ ಎಂಡ್. ಸೊ ವಿ ಕುಡಂಟ್ ಟಾಕ್ ಟು ಹಿಮ್ ಆ್ಯಟ್ ಆಲ್ ದ ಲಾಸ್ಟ್ 1.5 months ವೆನ್ ಐ ಲಾಸ್ಟ್ ಹಿಮ್. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಕಲ್ತಿದ್ದು ರಶ್ಮಿ, ದಟ್ ಡಿಡ್ ಐ ಡಿಸೈಡ್ ದಿಸ್? ಲೈಕ್ ನಾನು ಡಿಸೈಡ್ ಮಾಡಿದ್ನಾ, ಅಥವಾ ಅವ್ರ ಅಪ್ಪ ಡಿಸೈಡ್ ಮಾಡಿದ್ರಾ? ನಾನು 60, ಇ ವಾಸ್ ಜಸ್ಟ್ 64. ಲೈಕ್ ಓಕೆ, ಈ ಏಜಲ್ಲಿ ನಾನು ಹೋಗ್ತೀನಿ ಅಂತ ಅವ್ರು ಮಾಡಿದ್ರೆ ಇಲ್ಲ, ಇಟ್ ವಾಸ್ ಆಲ್ರೆಡಿ ರಿಟನ್. ಸೊ ಹಾಗಾಗಿ ನಾನು ಇವಾಗ ನಿಜ ಹೇಳ್ತೀನಿ, ನಾನು ಎಷ್ಟೋ ಸಿನಿಮಾ ಮೀಟಿಂಗ್ಸ್ ಹೋದಾಗ ಐ ಜಸ್ಟ್ ಕಮ್ ಬ್ಯಾಕ್ ಹೋಮ್ ವಿತ್ ನಾರ್ಮಲ್ ಮೈಂಡ್ ಸೆಟ್. ಅಂದರೆ ಐ ನೋ ದ್ಯಾಟ್ ಇಫ್ ದಟ್ ಇಸ್ ರಿಟನ್ ಫಾರ್ ಮಿ, ಐ ಆಮ್ ಗೋನ್ ಟು ಗೆಟ್ ದಟ್ ಸಿನಿಮಾ. ಇಲ್ಲ ಅಂದರೆ ನಾನು ತಲೆ ಚಚ್ಕೊಂಡ್ರೂ ನಂಗೆ ಆ ಸಿನಿಮಾ ಸಿಗಲ್ಲ. ಸೊ ನಾವು ಐ ಆಮ್ ಲೈಕ್ ಓಕೆ. ಬಟ್ ಒಂದು ಮಾತ್ರ ಹೇಳ್ತೀನಿ ಇದ್ರ ಜೊತೆಗೆ, ನಮ್ಮ ಶ್ರಮ ಅಂತೂ ಇರಲೇಬೇಕು. ನಾವು ಇಲ್ಲ ದೇವ್ರು ಬರೆದಿಟ್ಟಿದ್ದಾರಪ್ಪ ನಾನು ಮನೆಯಲ್ಲೇ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಇರ್ತೀನಿ ಅಂತಂದರೆ ಇಟ್ ಡೆಫಿನೆಟ್ಲಿ ವಿಲ್ ನಾಟ್ ಹ್ಯಾಪನ್. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಪ್ರಯತ್ನ ಹಾಕಬೇಕು, ಬಾಕಿದು ಬಿಟ್ಬಿಡ್ಬೇಕು. ನಾನು ನಿಜ ಹೇಳಬೇಕಂದ್ರೆ ಒಂದು ಚಿಕ್ಕ ಪಾತ್ರ, ಅಂದರೆ ರಾಮಾಚಾರಿ ಪಾತ್ರ ಚಿಕ್ಕದಾದ್ರೂ ನನಗೆ ತುಂಬ ಕೊಟ್ಟಿದೆ. ಬಟ್ ಆ ಪಾತ್ರ ಮಾಡಿ ಇವತ್ತು ನಾನು ತುಳುವಲ್ಲಿ ನನ್ನ ಫಸ್ಟ್ ಕನ್ನಡ ಸಿನಿಮಾನೂ 200 days ಬ್ಲಾಕ್ ಬಸ್ಟರ್, ಜೈ ಸಿನಿಮಾನೂ ಫಸ್ಟ್ ತುಳು ಸಿನಿಮಾ. ಸೊ ಅದು 100 days. ಇವಾಗ ತಮಿಳ್ ಒಂದು ರಿಲೀಸ್ಗಿದೆ. ಸೊ ನಾನು ಯಾಕಿದು ಹೇಳ್ತಿದ್ದೀನಿ ಅಂದರೆ, ಯಾವತ್ತಾದರೂ ಅಂದ್ಕೊಂಡಿದ್ನ ನಾನು ಇಷ್ಟೊಂದು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಅಥವಾ ಬೇರೆ ಬೇರೆ ಸಿನಿಮಾ ಮಾಡ್ತೀನಿ ಅಂತ? ಇಲ್ಲ. ಬಟ್ ಅದು ದೇವರು ಬರೆದಿಟ್ಟಿದ್ರು, ವಿಚ್ ಐ ಡಿಂಟ್ ನೋ. ನಾನು 2019 ಕೂತ್ಕೊಂಡು ಅಳ್ತಾ ಇದ್ದೆ, ನಾನೇ ಕಂಟ್ರೋಲ್ ಮಾಡೋದು ಅಂತ. ನಾನು ಬೇಡ ನನಗೆ ಇಂಡಸ್ಟ್ರಿ, ನಾನು ಏನಿದು ಅಂತ. ಬಟ್ ಲುಕ್ ಎಟ್ ಮೈ ಲೈಫ್ ರೈಟ್ ನಾವು ಅಂತ. ಸೊ ಐ ಥಿಂಕ್ ಬಟ್ ಇಷ್ಟು ಸಿಗೋದಕ್ಕೂ ಐ ಥಿಂಕ್ ದೇವರು ಅದನ್ನು ನೋಡ್ತಾರೆ, ಇವರೆಷ್ಟು ಶ್ರಮ ಪಡ್ತಿದ್ದಾರೆ, ಇವ್ರಿಗೆಷ್ಟು ಕೆಲಸದ ಮೇಲೆ ಪ್ರೀತಿ ಇದೆ ಅಂತ. ವಿಚ್ ಹಿ ನ್ಯೂ ದಟ್ ಈ ಹುಡುಗಿಗೆ ಕೊಡಬೇಕು, ಯಾಕಂದರೆ ಇವಳು ಇಷ್ಟು ಕಷ್ಟಪಡ್ತಿದ್ದಾಳೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅಬೌಟ್ ವರ್ಕಿಂಗ್ ಹಾರ್ಡ್. ಅಲಾಂಗ್ ವಿತ್ ದ್ಯಾಟ್ ಐ ಥಿಂಕ್ ಕೆಲವೊಂದು ಥಿಂಗ್ಸ್ ಆಗಿಲ್ಲ ಅಂತ ತುಂಬ ಜನ, ಐ ಮೀನ್ ರೀಸೆಂಟಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ, ಲೈಕ್ ಸೂಸೈಡ್ ಮಾಡ್ಕೊಳ್ಳೋದು ಬಿಕಾಸ್ ಅವ್ರಿಗೇನೋ ಬೇಕಿತ್ತು ಅದು ಆಗಿಲ್ಲ ಅಂತ. ಐ ಫೀಲ್ ಫೇಲಿಯರ್ನ ಆ ಥರ ನಾವು ತಗೊಳ್ಳೇಬಾರ್ದು ಲೈಫಲ್ಲಿ. ಬಿಕಾಸ್ ದೇವ್ರೇನೋ ಕಿತ್ಕೋತಾ ಇದ್ದಾರೆ ಅಂದರೆ ಏನೋ ಕೊಡೋದಕ್ಕೇ ಅವ್ರು ಮಾಡೋದು ಅದನ್ನು. ಸೊ ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ದ ಯಂಗ್ಸ್ಟರ್ಸ್ ನೀಡ್ ಟು ನೋ ದ್ಯಾಟ್.
ಇನ್ ಲೈಫ್. ಐ ಥಿಂಕ್ ದೇ ಫಿಯರ್ ಲೂಸಿಂಗ್ ಸಮಥಿಂಗ್. ಅಂದರೆ ಯಾವುದೋ ಒಂದು ಬಾಗಿಲು Failures. ಕ್ಲೋಸ್ ಆದರೆ ಅದು ಇನ್ನೊಂದು ಬಾಗಿಲಿಗೆ ಅದು ಓಪನ್ ಆಗೋದಕ್ಕೆ ಇದು ಕ್ಲೋಸ್ ಆಗಿದ್ದು ಅನ್ನೋಷ್ಟು ತಾಳ್ಮೆ ಅಥವಾ ಪರ್ಸ್ಪೆಕ್ಟಿವ್ ಅರಿವು ಅವಾಗ ಅವ್ರಿಗೆ ಹೇಳಿದ್ರು ಕೆಲವು ಸತಿ ಹೋಗಲ್ಲ ಒಳಗಡೆ. ಹೌದು. ಇನ್ನೊಂದು ಫೇಲಿಯರ್ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಜನರಿಗೆ. ಇವಾಗ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗಲೂ ರಶ್ಮಿ, ಯು ನೋ ಇಟ್, ಯುನೋ ಫೇಲಿಯರ್ ಆದ ತಕ್ಷಣಕ್ಕೆ ನನ್ನ ಒಂದು ಬ್ರ್ಯಾಂಡ್ ಆಯಿತಾ, ಶಿ ವಾಸ್ ಅ ವೆರಿ ನ್ಯೂ ಬ್ರ್ಯಾಂಡ್ ಇನ್ ಮ್ಯಾಂಗ್ಲೋರ್. ನನಗೇನೋ ಒಂದು ಕೊಟ್ಟು ಕಳಿಸಿದ್ರು ಅವರು. ಅದಾದಮೇಲೆ ನಂಗೆ ಮೆಸೇಜ್ ಮಾಡಿದ್ರು ಅವರು, ಏನಂದರೆ ನಂಗೆ ಬಿಸ್ನೆಸ್ಸೇ ಇಲ್ಲ, ನಂಗೆ ಬೇಜಾರಾಗ್ತಿದೆ ಅಂತೆಲ್ಲ ಅಂದರು. ಆವಾಗ ನಾನು ಅವ್ರಿಗೆ ಒಂದೇ ಮಾತಂದೆ, ಬಿಸ್ನೆಸ್ ಅಂದರೆ ಏನು ಅಂತಂದೆ. ಬಿಸ್ನೆಸ್ ಅಂದರೆ ಇಸ್ ರಿಸ್ಕ್. ಸೊ ನೀವು ಆಲ್ರೆಡಿ ಬಿಸ್ನೆಸ್ ಮಾಡೋಕ್ಕೆ ರಿಸ್ಕ್ ತೊಗೊಂಡಿದ್ದೀರಾ ಅಂದರೆ ಪೇಷನ್ಸ್ ಕಮ್ಸ್ ಈಕ್ವಲಿ ವಿತ್ ಬಿಸ್ನೆಸ್ ಅಂತ ಹೇಳಿದ್ದೆ. ವೇಟ್ ಫಾರ್ ಸಮ್ ಟೈಮ್ ಅಂತ ಹೇಳಿದ್ದೆ. ಅವರು ಇಲ್ಲ ಏನು ಲಿಟ್ರಲಿ ಆಫ್ಟರ್ ಐ ಗೇವ್ ಅ ಸಮ್ ಸಜೆಷನ್ಸ್ ಅದು ಇದು ಅಂತ. ಆಫ್ಟರ್ 3 to 6 months she comes back to me and she's like, ma'am, thank you so much for those words because I patiently waited and now my business is growing so well ಅಂತ. ಸೊ ಐ ಫೀಲ್ ಪೀಪಲ್ಗೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ಇಟ್. ಸಡನ್ನಾಗಿ ಫೇಮಸ್ ಆಗಬೇಕು, ಸಡನ್ನಾಗಿ ದೇ ವಾಂಟ್ ಟು ಗೆಟ್ ಸಕ್ಸಸ್ ಅಂತ. ಬಟ್ ಇಫ್ ದೇ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿಥಿಂಗ್ ಟೇಕ್ಸ್ ಟೈಮ್, ಇಟ್ ವಿಲ್ ಹ್ಯಾಪನ್.